ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ಮನೇಲಿರೋ ವಸ್ತುಗಳು ಯಾವ ರೀತಿ ಹಾಳಾಗದೇ ಇರೋ ರೀತಿ ನೋಡ್ಕೋಬೋದು ಅಂತ ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು, ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಇವಾಗ ಎಷ್ಟೇ ನಾವು ಅವಾಯ್ಡ್ ಮಾಡಿದ್ರೂ ಈ ಇರುವೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಒಂದು ಬೌಲ್ಗೆ ಅರಿಶಿನ ಪೌಡರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಯಾವುದು ಯೂಸ್ ಮಾಡದೆ ಬಿಸಾಕಬೇಕು ಅಂದ್ಕೊಂಡಿರ್ತೀವಿ, ಆ ಪೌಡರ್ನ ಇಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೋದು. ಸ್ವಲ್ಪ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಎಲ್ಲೆಲ್ಲಿ ಜಾಸ್ತಿ ಇರುವೆಗಳ ಕಾಟ ಇರುತ್ತಲ್ವ, ಅಲ್ಲಲ್ಲಿ ನಾವು ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ, ಅಂದರೆ ಇದಕ್ಕೆ ನೀರು ಸೇರಿಸಬಾರ್ದು. ಈ ರೀತಿ ಹಾಕ್ಕೊಂಡ್ರೆ ಇರುವೆಗಳು ಬರೋದು ತುಂಬಾ ನಾವು ಅವಾಯ್ಡ್ ಮಾಡ್ಬೋದು. ಮನೇಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಇರುವೆನ ಓಡಿಸ್ಬೋದು. ಯಾವುದೇ ರೀತಿ ಹಣ ಜಾಸ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ. ನೋಡಿ, ಈ ರೀತಿ ಸೋಪ್ಗಳನ್ನ, ಕವರ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ಸೋಪ್ನ ಯೂಸ್ ಮಾಡ್ತೀವಿ, ಕವರ್ನ ಡೆಫಿನೆಟ್ಲಿ ಬಿಸಾಕ್ತೀವಿ. ಸೊ ಇದನ್ನು ಬಿಸಾಕೋ ಬದಲು ನಾವು ಬಾತ್ರೂಮಲ್ಲಿ ಆಗಿರ್ಬೋದು, ಅಥವಾ ಈ ಥರ ಬಟ್ಟೆಗಳು ಜೋಡಿಸಿರ್ತೀವಲ್ಲ ಕಬರ್ಡು, ಇಲ್ಲೊಂದು ಕೆಲವೊಮ್ಮೆ ಸಾಮಾನ್ಯವಾಗಿ ಯಾವಾಗಲೂ ಕ್ಲೋಸ್ ಮಾಡಿದರೆ ಒಂಥರ ಸ್ಮೆಲ್ ಬರೋ ಥರ ಆಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡ್ಬೋದು. ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ನೀವು ಬಟ್ಟೆ ಒಳಗಡೆ ಈ ಸೋಪಿನ ಕವರ್ನ ಇಟ್ಟರೆ ಎಲ್ಲಿ ಬೇಕಾದರೂ ನೀವು ಇಟ್ಕೋಬೋದು. ತುಂಬಾ ಚೆನ್ನಾಗಿ ನಮಗೆ ಡೋರ್ ಓಪನ್ ಮಾಡಿದಾಗಿರ್ಬೋದು, ಅಥವಾ ಅದರಲ್ಲಿ ಯಾವುದೇ ಥರದ್ದು ಸ್ಮೆಲ್ ಬರದೇ ಇರೋ ರೀತಿ ಅವಾಯ್ಡ್ ಮಾಡ್ಕೋಬೋದು. ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಕಬರ್ಡಲ್ಲಿ ಇದನ್ನು ಇಟ್ಕೊಂಡ್ರೆ ಬಟ್ಟೆ ಇಡುವಂತಹ ಜಾಗದಲ್ಲಿ, ಅಥವಾ ಇದ್ರ ಜೊತೆಗೆ ನೀವು ಇದನ್ನು ಬಾತ್ರೂಮಲ್ಲೂ ಕೂಡ ಯೂಸ್ ಮಾಡ್ಬೋದು. ಬಿಸಾಕೋ ಬದಲು ಇದು ಉಪಯೋಗ ಆಗುತ್ತೆ ಅಲ್ವಾ. ಮತ್ತೊಂದು ಟಿಪ್ನ ನೋಡೋಣ ಬನ್ನಿ. ನೋಡಿ, ಈ ಥರ ತಿಂಡಿಗಳು ಅಥವಾ ಬಿಸ್ಕೆಟ್ಸ್ ಆಗಿರ್ಬೋದು, ನಾವು ಹೊರಗಡೆಯಿಂದ ತಂದು ತಿಂತೀವಿ. ಇದಾದ ನಂತರ ಏನಾಗುತ್ತೆ, ಇದನ್ನು ಸ್ವಲ್ಪ ಯೂಸ್ ಮಾಡಿರ್ತೀವಿ, ತಿಂದಿರ್ತೀವಿ, ಮತ್ತು ಅದು ಸ್ವಲ್ಪ ಸಾಫ್ಟ್ ಆಗ್ತಾ ಹೋಗುತ್ತೆ. ಈ ಥರ ಯಾವುದಾದ್ರೂ ಕಂಟೈನರಲ್ಲಿ ನಾವು ಸ್ಟೋರೇಜ್ ಮಾಡ್ತಾ ಇರ್ತೀವಿ. ಆವಾಗ ಏನಾಗುತ್ತೆ ಅಂದರೆ, ಸ್ಟೋರೇಜ್ ಮಾಡಿದ್ರೂ ಕೆಲವೊಂದು ಗಾಳಿ ಹೋಗಿ ಅದೆಲ್ಲ ಸುಮ್ಮನೆ ಮೆತ್ತಗಾಗ್ಬಿಟ್ಟು ಬೇಗ ಹಾಳಾಗೋಗುತ್ತೆ. ಅದ್ರ ಬದಲು ನಾವು ಯಾವುದೊಂದು ಬಿಸ್ಕೆಟ್ ತಂದಿರ್ತೀವಲ್ಲ ಕವರು, ಅಥವಾ ಈ ಥರ ಯಾವುದಾದ್ರೂ ಸ್ನ್ಯಾಕ್ಸ್ ತಂದಿರುವಂಥ ಕವರ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಕೊಂಡು ಆ ಬಾಕ್ಸ್ನ ಮೇಲ್ಭಾಗದಲ್ಲಿ ಹಾಕಿ ಅದ್ರ ಮುಚ್ಚಳನ ಹಾಕ್ಬಿಟ್ರೆ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ರೀತಿ ಯಾವುದಾದ್ರೂ ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಸೋಫಾ ಕವರ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕ್ಲೀನ್ ಮಾಡಬೇಕಾದ್ರೆ ಏನಾಗುತ್ತೆ, ಎಲ್ಲದನ್ನು ಕೂಡ ನಾವು ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕಾಗೋದಿಲ್ಲ. ಕೆಲವೊಂದು ಬಟ್ಟೆಗಳನ್ನ ನಾವು ಕೈಯಲ್ಲೇ ವಾಶ್ ಮಾಡ್ಕೋಬೇಕಾಗುತ್ತೆ. ಆವಾಗ ಈ ಥರ ಬ್ರಷ್ನ ಯೂಸ್ ಮಾಡಿಕೊಂಡು ನಾವು ವಾಶ್ ಮಾಡಬೇಕಾಗಿರುತ್ತೆ. ಜಾಸ್ತಿ ಕಲೆ ಏನಾದ್ರೂ ಆಗಿದ್ರೆ ಅವಾಗೇನಾಗುತ್ತೆ, ಈ ಬಟ್ಟೆ ತುಂಬ ಸಾಫ್ಟಾಗಿದ್ದು ಬೇರೆ ಥರ ಕ್ಲಾತ್ ಆಗಿದ್ದರೆ ಅದೆಲ್ಲ ಜುಂಗಿದಾಳೋ ಥರ ಬರ್ತಾ ಇರುತ್ತೆ, ಮತ್ತು ಆ ಬಟ್ಟೆನೂ ಕೂಡ ಬೇಗ ಹಾಳಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಈ ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಯಾವುದೂ ಯೂಸ್ ಮಾಡದೇ ಇರೋಂಥ ಸಾಕ್ಸ್ನ ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕೋ ಬದಲು ಆ ಸಾಕ್ಸ್ ಒಳಗಡೆ ಈ ಬ್ರಷ್ನ ಹಾಕ್ಬಿಟ್ಟು, ಇದಾದ ನಂತರ ಬ್ರಷ್ ಮೇಲ್ಗಡೆನೂ ಅದು ಸ್ವಲ್ಪ ಯೂಸ್ ಮಾಡೋದಕ್ಕೆ, ಅಂದರೆ ಬಟ್ಟೆನ ವಾಶ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ಆರಾಮಾಗಿ ಈ ರೀತಿ ನಾವು ವಾಶ್ ಮಾಡ್ಕೊತಾ ಹೋಗ್ಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಟಿಪ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಬಟ್ಟೆ ಕೂಡ ಹಾಳಾಗೋದಿಲ್ಲ, ಆರಾಮಾಗಿ ನಾವು ವಾಶ್ ಮಾಡ್ಕೊಬೋದು. ಮತ್ತು ಈ ಬ್ಲ್ಯಾಂಕೆಟ್ಸ್ಗಳು, ಕೆಲವೊಂದು ಸ್ಯಾರಿಗಳೂ ಆಗಿರ್ಬೋದು, ತುಂಬ ಯಾವುದಾದ್ರೂ ಟೈಮಲ್ಲಿ ಕರೆ ಆಗಿರುತ್ತೆ ಅಂದರೆ ಜಾಸ್ತಿ ಉಜ್ಜಿದ್ರೆ ಅದು ಹಾಳಾಗಿಬಿಡುತ್ತೆ ಬಟ್ಟೆ. ಅದ್ರ ಬದಲು ಈ ಟಿಪ್ನ ಫಾಲೋ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಈ ಥರ ಬಟ್ಟೆಗಳು ಹಾಳಾಗಿದ್ದರೆ. ಮತ್ತೊಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ ನೋಡಿ. ಸಾಮಾನ್ಯವಾಗಿ ನಾವು ಹೆಣ್ಮಕ್ಳುಗಳಿಗೆ ಈ ಸ್ಯಾರಿಗಳು ಉಡೋರಿಗೆ ತುಂಬಾ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರ ಕೆಲವೊಬ್ಬರು. ಯಾಕೆ ಅಂತ ಹೇಳಿದ್ರೆ, ಈ ಥರ ಬ್ಲೌಸ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆ ಬ್ಲೌಸ್ಗಳು ಕೆಲವೊಮ್ಮೆ ಟ್ರೆಂಡಿಂಗ್ ಬಂದಾಗ ಹಂಗೆ ಎತ್ತಿಟ್ಬಿಟ್ಟು ಹೊಸ ಬ್ಲೌಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಹಳೆ ರೇಷ್ಮೆ ಸೀರೆಗಳು, ಅಂದರೆ ಸ್ಟಾರ್ಟಿಂಗ್ ತುಂಬ ವರ್ಷಗಳ ಹಿಂದೆ ರೇಷ್ಮೆ ಸೀರೆಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಆಗಿರ್ಬೋದು, ಸ್ಯಾರಿಗಳು ತುಂಬ ದುಡ್ಡು ಕೊಟ್ಟು ವರ್ಕ್ ಮಾಡಿಸಿರ್ತೀವಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬ್ಲೌಸ್ಗಳಲ್ಲಿರುವಂತಹ ಉಕ್ಸ್ಗಳು ಕಡಿಮೆ ಕ್ವಾಲಿಟಿದೇನಾದ್ರೂ ಹಾಕ್ಬಿಟ್ಟಿದ್ರೆ ಅದು ತುಕ್ಕಿಡ್ದಿರುತ್ತೆ. ಅದೆಲ್ಲದನ್ನು ಕೂಡ ಆ ಬ್ಲೌಸ್ಗೆ ಸ್ಪ್ರೆಡ್ ಆಗುತ್ತೆ. ಸ್ಪೆಷಲಿ ವೈಟ್ ಇರೋವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ. ಅದು ಎಷ್ಟು ಕಾಸ್ಟ್ಲಿ ಕೊಟ್ಟು ವರ್ಕ್ ಮಾಡಿಸಿದ್ರು ಹಾಳಾಗ್ತಿರುತ್ತೆ ಅಲ್ವಾ. ಅದಕ್ಕೆ ಈ ಟಿಪ್ನ ನೀವು ಕೂಡ ಫಾಲೋ ಮಾಡಿ. ಎಷ್ಟೇ ದಿನ ನಾವು ಕಬರ್ಡಲ್ಲಿ ಮಡ್ಚಿಟ್ಟಿದ್ರೂ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಹಳೆ ಸೀರೆಗಳು ಯೂಸ್ ಮಾಡದಿಲ್ದಿದ್ದಾಗ ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀವಲ್ವ. ಸೊ ಅದಕ್ಕೋಸ್ಕರ ನಿಮಗೆ ಈ ಟಿಪ್ಸ್ನ ನಾನು ತಿಳಿಸ್ತಾ ಇದ್ದೀನಿ.
ಈ ಥರ ಪ್ಲಾಸ್ಟರ್ನ ತೊಗೊಂಡು ಈ ರೀತಿ ಬ್ಲೌಸ್ಗೆ ಹಾಕ್ಕೊಂಬಿಟ್ರೆ ಅದು ತುಕ್ಕು ಹಿಡ್ದಿದ್ರೂ ಕೂಡ ಬೇರೆ ಕಡೆ ಸ್ಪ್ರೆಡ್ ಆಗೋದಿಲ್ಲ. ನಾವು ಯೂಸ್ ಮಾಡಬೇಕಾದ್ರೆ ಅಪರೂಪಕ್ಕೆ ಯೂಸ್ ಮಾಡೋವಂಥ ಸ್ಯಾರಿಗಳಿಗೆ ಹಿಂಗೆ ಹಾಕ್ಕೊಂಡ್ರೆ ಆ ಪ್ಲಾಸ್ಟರ್ನ ತೆಗೆದ್ಬಿಟ್ಟು ನಾವು ಅದನ್ನು ವೇರ್ ಮಾಡ್ಬೋದು. ಈ ಥರನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೇ ಥರ ಟಿಪ್ಸ್ನ ನಾನು ಮತ್ತೆ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.